ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ನೆನ್ನೆ ದಿವಸ ಮೊದಲುಗೊಂಡು 9 ದಿವಸಗಳು ನಾವು ಪವಿತ್ರಾತ್ಮನ 9 ವರಗಳಲ್ಲಿ ಒಂದೊಂದು ವರವು ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯ ಸಾಧಿಸುತ್ತೆ ಅನ್ನುವಂಥ ಧ್ಯಾನವನ್ನ ನಾವು ಮಾಡಲಿಕ್ಕಿದ್ದೇವೆ. ಈ ದಿನ ನಾವು ಎರಡನೇದಾಗಿ ವಿದ್ಯಾವಾಕ್ಯದ ಕುರಿತಾಗಿ ಧ್ಯಾನಿಸಲಿಕ್ಕಿದ್ದೇವೆ. ನಾವು ಓದುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯ 8ನೇ ವಚನದ 2ನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 8ನೇ ವಚನದ 2ನೇ ಭಾಗ. ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಚಾದ ಗ್ರಹಿಕೆಯನ್ನು ಅನುಗ್ರಹಿಸಿ, ಒಬ್ಬನೇ ಆತ್ಮನ ಮೂಲಕ ದೇವರು ಅವನವನಿಗೆ ಬೇಕಾದ ವರಗಳನ್ನ ಆತನು ಕರುಣಿಸ್ತಾನೆ. ಒಂದೊಳ್ಳೆ ಪ್ರಶ್ನೆ ಬರ್ಬೋದು, ಒಬ್ಬನಿಗೆ 1 ವರ ಮಾತ್ರವೋ, ಅಥವಾ ಕೆಲವರಿಗೆ ಇನ್ನೂ ಅಧಿಕವಾಗಿಯೋ, ಅಥವಾ ಈ 9 ವರಗಳು ಒಬ್ಬನಲ್ಲೇ ಇರಲಿಕ್ಕೆ ಸಾಧ್ಯವೋ? ಬೇರೆ ಸಾಧ್ಯ. ದೇವರು ಶಕ್ತವಾಗಿ ಉಪಯೋಗಿಸಿದ ಪ್ರತಿಯೊಬ್ಬ ದೇವ ಸೇವಕರು, ಸತ್ಯವೇದದಲ್ಲಿ ಅಪೋಸ್ತಲರ ನಂತರದಲ್ಲಿ ಬಂದ ಅಪೋಸ್ತಲನಾದ ಪೌಲನನ್ನ ನಾವು ಗಮನಿಸಿದ್ರೆ ಇವರಲ್ಲಿ ಈ ಎಲ್ಲಾ ವರಗಳು ಕಾರ್ಯ ಸಾಧಿಸಿದನ್ನು ನಾವು ಗಮನಿಸಬಹುದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಈ ವರಗಳಲ್ಲಿ ಕೆಲವು ವರಗಳು ಜೊತೆಯಾಗಿ ಅವುಗಳು ಕೆಲಸ ಮಾಡ್ತವೆ. ಹಾಗಾಗಿ ಒಬ್ಬರೊಳಗೆ ಒಂದೇ ವರ ಅಲ್ಲ, ಆ ವರಕ್ಕೆ ಜೋಡಣೆಯಾಗಿ ಅನೇಕ ವರಗಳು ಕಾರ್ಯ ಸಾಧಿಸ್ತವೆ. ಯಾರಿಗಂತ ಪ್ರಶ್ನೆ ಇದ್ರೆ ನಿಮಗೆ ಈಗ ಅದು ನಿಮ್ಮ ಮನಸ್ಸಿನ ಗೊಂದಲವನ್ನ ನಿವಾರಿಸಲು ಸರಿ. ಈ ದಿನ ನಾವು ಧ್ಯಾನಿಸಬೇಕಾದದ್ದು ವಿದ್ಯಾವಾಕ್ಯ. ಕನ್ನಡದ ಈ ಭಾಷಾಂತರ ಬಹಳ ಸೊಗಸಾಗಿದೆ. ವಿದ್ಯಾವಾಕ್ಯ, ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಬೋದು ಎಂಬುದಾಗಿ ಹೇಳಿದ್ರೆ, ನ್ಯೂಸ್, ಸಮಾಚಾರ, ಇದಕ್ಕೆ ಬೇರೆ ಬೇರೆ ಪದಗಳನ್ನ ಹುಡುಕ್ತಾ ಹೋದ್ರೆ ಸಮಾಚಾರ ಅಥವಾ ಸಂದೇಶ, ಹೀಗೆ ಬೇರೆ ಬೇರೆ ವಾರ್ತೆ ಹೀಗೆ ಹೇಳ್ತಾ ಹೋದ್ರೆ ಅದರೊಂದಿಗೆ ಸೇರಿ ಬರುವಂತಹ ಇನ್ನೊಂದು ಪದ ವಿದ್ಯಮಾನ. ಹಾಗಾದ್ರೆ ಪ್ರಸ್ತುತದಲ್ಲಿ ಯಾವ ಸಂಗತಿ ಏನ್ ನಡೀತಿದೆ ಎಂಬುದನ್ನ ತಿಳಿಸುವಂತ ವಾರ್ತೆಯ ವಿಚಾರಕ್ಕೆ ವಿದ್ಯಮಾನವೆಂತಲೂ ಹೇಳ್ತಾರೆ. ಹಾಗಾದ್ರೆ ವಿದ್ಯಾವಾಕ್ಯ ವರ ಎಂಬುದಾಗಿ ಹೇಳುವಾಗ ಅದು ವಿದ್ಯಮಾನಕ್ಕೆ ಸಂಬಂಧಪಟ್ಟದ್ದು. ಈ ದೇವರಾತ್ಮ ವರವುಳ್ಳ ಒಬ್ಬ ಮನುಷ್ಯ, ಆತನ ಎದುರು ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ರೆ ಅವನು ಇದಕ್ಕೆ ಮೊದಲು ಅವನಲ್ಲಿಗೆ ಬರೋದಕ್ಕೆ ಈ ಹಿಂದೆ ಅವನ ಜೀವಿತದಲ್ಲಿ ಏನು ನಡೆದದೆ, ಅಥವಾ ಈಗ ಅವನ ಪರಿಸ್ಥಿತಿ ಹೇಗಿದೆ, ಅಥವಾ ಅವನ ಮನಸ್ಸಿನೊಳಗಿನ ಈಗಿನ ಆಲೋಚನೆಗಳೇನು, ಆತನಿಗೆ ಗೆದ್ದು ಏನ್ ಮಾಡ್ಲಿಕ್ಕಿದ್ದಾನೆ, ಈ ರೀತಿ ಮತ್ತು ಅವನ ಜೀವಿತಕ್ಕೆ ಸಂಬಂಧಪಟ್ಟ ಹಾಗೆ ಎಂಥ ವ್ಯಕ್ತಿಗಳು ಅವನಲ್ಲಿದ್ದಾರೆ, ಅಥವಾ ಅವನಿಗೆ ಎಂಥ ಸಂಗತಿಗಳು, ಎಂಥ ಮೋಸ ವಂಚನೆಯಲ್ಲಿದ್ದಾನೆ, ಅಥವಾ ಎಂಥ ಆಶೀರ್ವಾದದಲ್ಲಿದ್ದಾನೆ, ಇದೆಲ್ಲವನ್ನ ತಿಳಿಯಪಡಿಸುವಂತ ಒಂದು ವರ ಇದು ವಿದ್ಯಾವಾಕ್ಯದ ವರ. ನನ್ನ ದಿವಸ ಹೇಳಿದೆ, ವಾಕ್ಯ ಎನ್ನುವಂತ ಈ ಪದಕ್ಕೆ ದೇವರಿಗಿರುವಂತ 6 ಪ್ರಮಾಣದ ಅರಿವಿನಲ್ಲಿ ದೇವರು ಆ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಆರಿಸಿಕೊಟ್ಟ ವರವನ್ನ ಯಾರಿಗೆ ಕೊಟ್ಟಿದ್ದಾನೋ ಅವರಿಗೆ ಅದರ ಒಂದು ತುಣುಕನ್ನ, ಅದರ ಒಂದು ಭಾಗವನ್ನ ದೇವರ ಅವರಿಗೆ ಕೊಡ್ತಾನೆ. ಹಾಗಾಗಿ ದೇವರ ಅಪಾರ ಪ್ರಮಾಣದ ಅರಿವಿನಲ್ಲಿ ಒಂದು ಭಾಗ, ಅದುವೇ ನಮಗೆ ಬಹಳ ವಿಶೇಷವಾಗಿ ಕಾಣ್ತದೆ. ಇದು ಯೇಸು ಕ್ರಿಸ್ತನಲ್ಲಿ ಬಹು ವಿಶೇಷವಾಗಿತ್ತು. ಆತನು ತನ್ನ ಸಭೆಗೆ ಶಿರಸಾದ ಆತನು ಸಭೆಯ ದೇಹದಲ್ಲಿ ಅಂಗಗಳಾಗಿರುವ ನಮಗೆ ಇದು ಮಾದರಿಯಾಗಿ ಆತನು ತೋರಿಸ್ತಾನೆ. ತನ್ನೊಳಗೆ ಹೇಗಿತ್ತು, ಹಾಗಾದ್ರೆ ನಮ್ಮೊಳಗೆ ಅದು ಇವುಗಳು ಬೇಕೆಂಬುದನ್ನು ಆತನು ತೋರಿಸ್ತಾನೆ. ಆತನಿಗೆ ಮತ್ತೊಬ್ಬರ ಮನಸ್ಸಿನ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಯೋಹಾನ ಅದನ್ನು ಬಹಳ ಚೆನ್ನಾಗಿ ಬರೀತಾನೆ. ಯೋಹಾನನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 25ನೇ ವಚನ ಓದುವಾಗ, ಯೋಹಾನ 2:25 ಓದುವಾಗ ಅಲ್ಲಿ ಬರ್ತದೆ, ಕ್ಷಮಿಸಿ 24-25 ಎರಡನ್ನು ಓದ್ತೇನೆ. ಆದರೆ ಯೇಸು ಎಲ್ಲವನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. 25ನೇ ವಚನ, ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಅವನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. 100 ಜನ ನಿಂತಿದ್ರು ಕರ್ತನಾದ ಯೇಸು ಕ್ರಿಸ್ತನಿಗೆ. 100 ಜನರು ನೋಡುವಾಗ ಅವರ ಮನಸ್ಸಿನಲ್ಲಿ ಒಳಗೆ ಏನಿದೆ ಆತನಿಗೆ ಸ್ಪಷ್ಟವಾಗಿ ಗೊತ್ತು. ಕೆಲವೊಮ್ಮೆ ಯೇಸು ಕ್ರಿಸ್ತನು ಅದನ್ನ ಹೊರಗೆ ಎಕ್ಸ್ಪೋಸ್ ಮಾಡಿದ್ದಾನೆ, ಹೊರಗೆ ಅದನ್ನ ಬಹಿರಂಗಪಡಿಸಿದ್ದಾನೆ. ಅದ್ರಲ್ಲಿ ಒಂದು ವಚನ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಈ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಪಾರ್ಶ್ವರೋಗಿಯನ್ನು ಕರ್ಕೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತನ ಆ ಪಾರ್ಶ್ವರೋಗಿಯನ್ನು ನೋಡ್ತಲೇ ಆತನನ್ನು ಹೊತ್ತುಕೊಂಡು ಬಂದವರ ನಂಬಿಕೆಯನ್ನು ಆತನು
ಪ್ರಶಂಸಿಸಿ ಆತನು ಆ ಪಾರ್ಶ್ವರೋಗಿಗೆ ನೋಡಿ ಆತ ಹೇಳ್ತಾನೆ, ಮಗನೇ ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿವೆ ಅಂತೇಳಿ ನೇರವಾಗಿ ಹೇಳಿಯೇ ಬಿಟ್ಟ. ಮನುಷ್ಯನಾಗಿ ಕಾಣುವಂತ ಯೇಸು ಪಾಪ ಕ್ಷಮಾಪಣೆ ಕುರಿತಾಗಿ ಹೇಳಿದ ಕೂಡಲೇ ಅಲ್ಲಿ ನೆರೆದಿದ್ದ ಶಾಸ್ತ್ರಿಗಳು ಅವರಿಗೆ ಇದು ವಿಚಿತ್ರವನ್ನಿಸ್ತು. ಪಾಪ ಕ್ಷಮಾಪಣೆ ದೇವರಿಂದ ಮಾತ್ರವೇ, ಹಾಗಿದ್ದಲ್ಲಿ ಪಾಪಗಳನ್ನ ಕ್ಷಮಿಸಿದಕ್ಕೆ ಇವನು ಯಾರು ಎನ್ನುವಂತ ಪ್ರಶ್ನೆ ಅವರೊಳಗೆ ಉದ್ಭವ ಆಯ್ತು. ಅದಿಲ್ಲಿ ಕೊಡಲ್ಪಟ್ಟದೆ. ಆ ಇಲ್ಲಿ ಮತ್ತಾಯ 9:3 ಯೇಸು ಪಾಪಗಳನ್ನ ಕ್ಷಮಿಸಿದ ಕೂಡಲೇ ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆ ಎಂದು ತಮ್ಮೊಳಗೆ ಮಾತಾಡಿಕೊಂಡ್ರು. ತಮ್ಮೊಳಗೆ ಒಳಗೊಳಗೆ ಅವ್ರು ಹೇಳ್ಕೊಳ್ತಿದ್ದಾರೆ, ಓ ಇದನ್ನು ದೇವದೂಷಣೆ ಮಾಡ್ತಿದ್ದಾನೆ, ಕಾರಣ ಪಾಪ ಕ್ಷಮಿಸುವಂತ ಸಾಮರ್ಥ್ಯ ದೇವರಿಗೆ ಮಾತ್ರ, ಮನುಷ್ಯನಾದ ಇವನು ಯಾಕೆ ಮಾಡ್ತಿದ್ದಾನೆ. ಕೂಡಲೇ ಯೇಸು ಕ್ರಿಸ್ತನು ಮಾತನಾಡ್ತಾನೆ 4ನೇ ವಚನದಲ್ಲಿ, ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ. ಅವರ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದ್ರು ಅದನ್ನ ಯೇಸು ಗ್ರಹಿಸಿಕೊಂಡ. ಅವ್ರ ಪ್ರಶ್ನೆ ಕೇಳ್ತಾನೆ, ಯಾವುದು ಸುಲಭ, ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನೋದು, ಎದ್ದು ನಡೆಯೋ ಅನ್ನೋದು. ಹಾಗಾದ್ರೆ ಪಾಪ ನಾನು ನಿನಗೆ ಕ್ಷಮಾಪಣೆ ಆಗ್ಲಿ ಅಂತ ಹೇಳಿದ್ದು ಸುಲಭವೋ, ಅಥವಾ ಅವನ ರೋಗ ಗುಣವಾಗ್ಲಿ ಅಂತ ಹೇಳಿ ಅವನನ್ನು ಕಳಿಸುವುದು ಸುಲಭ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಬೇರೆ ಹಾಗಾದ್ರೆ ಅವರ ಮನಸ್ಸಿನಲ್ಲಿ ತಮ್ಮೊಳಗೆ ಮಾತಾಡಿಕೊಂಡದನ್ನ ಯೇಸು ಅರಿತೋದನ್ನ ಹೊರಗೆ ತಿಳಿಪಡಿಸಿದ. ಹಾಗಾದ್ರೆ ಅದನ್ನ ಅರಿತೋದನ್ನ ಹೇಳಿದ್ನಲ್ಲ, ಇದು ಯಾವ ವರ? ಇದು ವಿದ್ಯಾವಾಕ್ಯದ ವರ, ಗಿಫ್ಟ್ ಆಫ್ ವರ್ಡ್ ಆಫ್ ನಾಲೆಡ್ಜ್. ಆಂಗ್ಲ ಭಾಷೆಯಲ್ಲಿ ಅದನ್ನ ಆ ರೀತಿ ಭಾಷಾಂತರಿಸಲಾಗಿದೆ. ವಿದ್ಯಮಾನವನ್ನ, ಪ್ರಸ್ತುತ ಸಂಗತಿಗಳನ್ನ, ಮರೆಯಲ್ಲಿರುವಂತಹ ಪ್ರಸ್ತುತ ಸಂಗತಿಗಳನ್ನ, ಇನ್ನು ಬೆಳಕಿಗೆ ಬಾರದ ಪ್ರಸ್ತುತ ಸಂಗತಿಗಳನ್ನ ಹಾಗೆಯೇ ತಿಳಿಪಡಿಸುವ, ಅಥವಾ ಆ ಸಂಗತಿಗಳು ಕೆಲವರಿಗೆ ತಿಳಿದಿರುವುದಿಲ್ಲ ಅವರಿಗೆ ಅದನ್ನ ತಿಳಿಪಡಿಸುವಂತ ವಿಶೇಷವಾದ ವರ. ಬಹಳ ಅವಶ್ಯವಾಗಿ ಅದು ಬೇಕು. ಯೇಸು ಕ್ರಿಸ್ತನಲ್ಲಿ ಈ ವಿದ್ಯಾವಾಕ್ಯದ ವರ ಕಾರ್ಯ ಮಾಡಿದ 12 ಸಂದರ್ಭಗಳನ್ನ ಗಮನಿಸೋಣ. ಲೂಕನ ಬರೆದ ಸುವಾರ್ತೆಯ 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನೀಗ ಯೆರೂಸಲೇಮ್ ಪಟ್ಟಣವನ್ನ ಅರಸನಂತೆ ಪ್ರವೇಶಿಸಬೇಕಾಗಿದೆ. ಈಗ ಆತನು ಎಣ್ಣೆ ಮರಗಳ ಗುಡ್ಡದ ಬಳಿಯಿಂದ ಈಗ ಆತನು ಹೊರಡಬೇಕು. ಆದ್ರೆ ಈಗ ಆತನು ಶಾಂತ ಅರಸನಾಗಿ ಆತನೀಗ ಹೋಗ್ಬೇಕಾಗಿರೋದ್ರಿಂದ, ಪ್ರವಾದನೆ ನೆರವೇರುವುದಕ್ಕಾಗಿ ಆತನು ಈ ವಿಧದಲ್ಲಿ ಹೋಗಬೇಕಾಗಿರೋದ್ರಿಂದ ಈತನಿಗೀಗ ಕತ್ತೆ ಮರಿಯ ಅವಶ್ಯಕತೆ ಇದೆ. ಆಗ ಯೇಸು ಕ್ರಿಸ್ತನು ಕೂಡಲೇ ಇಬ್ಬರು ಶಿಷ್ಯರನ್ನ ಹತ್ತಿರಕ್ಕೆ ಕರೀತಾನೆ. ಶಿಷ್ಯರಲ್ಲಿ ಇಬ್ಬರನ್ನ ಕರೀತಾನೆ. 19ನೇ ಅಧ್ಯಾಯದ 30ನೇ ವಚನದಿಂದ ಹೇಳ್ತಾನೆ, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗ್ರಿ. ಅವ್ರಿಗೆ ಹೇಳ್ತಾನೆ, ಒಂದು ದಿಕ್ಕನ್ನು ತೋರಿಸಿ, ಆ ದಿಕ್ಕಿಗೆ ನಿಮ್ಮ ಎದುರಿಗಿರುವಂತಹ ಹಳ್ಳಿಗೆ ನೀವು ಹೋಗ್ರಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿಕೊಂಡು ಹಿಡ್ಕೊಂಡು ಬನ್ನಿ. ಯಾವನಾದ್ರೂ ನಿಮ್ಮನ್ನು ಯಾಕೆ ಬಿಚ್ಚಿದ್ರೆ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದ್ದೇನೆ ಅನ್ನಿರಿ ಎಂದು ಹೇಳಿ ಕಳಿಸಿದನು. ತನಗಿಂತಲೂ ದೂರದಲ್ಲಿರುವಂತಹ ಒಂದು ಹಳ್ಳಿ, ಆ ಹಳ್ಳಿಗೆ ಹೋಗ್ತಿರುವಾಗಲೇ ಅಲ್ಲಿ ಕಟ್ಟಲ್ಪಟ್ಟ ಒಂದು ಕತ್ತೆ ಮರಿ, ಅದ್ರ ಮೇಲೆ ಯಾರು ಹತ್ತಲಿಲ್ಲವಂತೆ. ಅದನ್ನು ಇವರು ಬಿಚ್ಚಿಕೊಂಡು ಬರ್ಬೇಕಂತೆ. ಅದನ್ನ ಯಾರಾದ್ರೂ ಪ್ರಶ್ನಿಸ್ಲಿಕ್ಕಿದ್ದಾರೆ. ಹಾಗಿದ್ದು ಸ್ವಾಮಿಯವರಿಗೆ ಬೇಕನ್ನೋಂತ ಉತ್ತರ ಕೊಡಬೇಕು. ಪ್ರೇರೆ, ಇದೆಲ್ಲವನ್ನ ಯೇಸು ಕಣ್ಣಲ್ಲಿ ಕಂಡವನೋ ಎಂಬಂತೆ ಮಾತನಾಡ್ತಿದ್ದಾನಲ್ಲ, ಇದು ವಿದ್ಯಾವಾಕ್ಯದ ವರ. ಇವರು ಹೋಗಿ ಅದನ್ನು ಮಾಡಿಕೊಂಡು ಅದನ್ನು ಬರುವುದಾದ್ರೆ ಅಲ್ಲಿ ಪ್ರವಾದನೆ ವರವೂ ಅಲ್ಲಿ ಸೇರಿಕೊಳ್ತಾರೆ. ಇದರ ನಂತರ ಅಲ್ಲಿ ಆಗಬೇಕಾದ ಸಂಗತಿ. ಆದ್ರೆ ಈಗ ಯೇಸು ಮಾತನಾಡ್ತಿರುವಾಗ ಆ ಹಳ್ಳಿಯ ಪ್ರವೇಶದ ಭಾಗದಲ್ಲೇ ಕತ್ತೆ ಮರೆಯಲ್ಲಿದೆ, ಅದು ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿದೆ, ಅದ್ರ ಮೇಲೆ ಯಾರು ಹತ್ತಲಿಲ್ಲ. ಪ್ರೀತಿ, ಇದೆಲ್ಲ ವಿದ್ಯಾವಾಕ್ಯದ ವರ. ಯೇಸುಕ್ರಿಸ್ತನ ಜೀವಿತದಲ್ಲಿ ಯೇಸುಕ್ರಿಸ್ತನಲ್ಲಿ ಕಂಡು ಬಂದ ಈ ವಿದ್ಯಾವಾಕ್ಯದ ವರದ ಇನ್ನೊಂದು ನಿದರ್ಶನವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನೀಗ ತನ್ನ ಕಡೆಯ ಪಸ್ಕ ಭೋಜನವನ್ನು ಆಚರಿಸಬೇಕಾದ ಒಂದು ಸಂದರ್ಭ. ಆತನು ಯೇಸುಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೀತಾನೆ, ಪೇತ್ರ ಯೋಹಾನರನ್ನ ಕರೀತಾನೆ. ಅವ್ರು ಹೇಳ್ತಾನೆ, ನೀವು ಹೋಗಿ ನಾವು ಪಸ್ಕಕ್ಕೆ ಊಟ ಮಾಡುವಂತೆ ಸಿದ್ಧ ಮಾಡ್ರಿ ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಆಗ ಅವರಿಬ್ರು ಕೇಳ್ತಾರೆ, ನಾವ್ ಎಲ್ಲಿ ಸಿದ್ಧ ಮಾಡಬೇಕಂತಿ, ಎಲ್ಲಿ ಅದನ್ನು ಸಿದ್ಧಪಡಿಸ್ಬೇಕು ಸ್ವಾಮಿ? ಆಗ ಯೇಸು ಸ್ವಾಮಿ ಹೇಳ್ತಾನೆ, ನೋಡ್ರಿ, ನೀವು ಪಟ್ಟಣದೊಳಗೆ ಹೋದ ಮೇಲೆ, ಈಗ ನೀವು ಸ್ವಲ್ಪ ಹೊತ್ತಿಗೆ ಪಟ್ಟಣದೊಳಗೆ ಹೋಗ್ತೀರಿ. ನೀವು ಪಟ್ಟಣದೊಳಗೆ ಹೋದ ಮೇಲೆ ಒಬ್ಬ ಮನುಷ್ಯ ತುಂಬಿದ ಕೊಡವನ್ನ ಹೊತ್ಕೊಂಡು ಆತ ನಿಮ್ಮ ಎದುರಿಗೆ ಆತನು ಬರ್ತಾನೆ. ನೀವು ಅವನು ಹೋಗೋ ಮನೆಗೆ ಅವನ ಹಿಂದೆ ಹೋಗ್ರಿ. ಅವನು ಯಾವ ಮನೆಗೆ ಹೋಗ್ತಾನೋ ಆ ಮನೆ ಯಜಮಾನರನ್ನ ನೀವು ಸಂಧಿಸ್ರಿ. ಅವ್ರ ಹತ್ರ ಹೋಗಿ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಭೋಜನ ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂಬುದಾಗಿ ನಿನ್ನನ್ನ ಕೇಳ್ತಿದ್ದಾನೆ ಎಂಬುದಾಗಿ ಆತನಿಗೆ ಹೇಳ್ರಿ. ಆಗ ಆತನು ಎಲ್ಲವನ್ನ ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ಕೊಠಡಿಯನ್ನು ಆತನು ತೋರಿಸ್ತಾನೆ. ಅಲ್ಲಿ ಸಿದ್ಧ ಮಾಡ್ರಿ ಅಂತ ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಹಾಗಾದ್ರೆ ಹೀಗೆ ಹೋದ್ರೆ ಹೀಗಿದೆ.
ಆ ಮನೆಯೊಳಗೆ ಯಜಮಾನ ಇದ್ದಾನೆ. ನೀವು ತುಂಬಿದ ಕೊಡವನ್ನು ಹೊತ್ತುಕೊಂಡು ಹೋಗೋ ಮನುಷ್ಯನ ಹಿಂದೆ ನೀವು ಹೋಗ್ಬೇಕಾಗ್ತದೆ. ಅವನು ಯಾವ ಮನೆಗೆ ಹೋಗ್ತಾನೋ ಆ ಮನೆಗೆ ಹೋಗ್ರಿ, ಅಲ್ಲಿ ಯಜಮಾನ ಇದ್ದಾನೆ, ಅವನ ಬಳಿ ಈ ವಿಷಯವನ್ನ ತಿಳಿಸ್ರಿ. ಅವನೆಲ್ಲ ಸಿದ್ಧ ಅವನ ಮನೆಯಲ್ಲಿ ಮೇಲಂತಸ್ತಿನ ಕೊಠಡಿ ಇದೆ, ಅಲ್ಲೆಲ್ಲ ತಕ್ಕ ಸಾಮಾನುಗಳನ್ನ ಆತನ ಇಟ್ಟಿದ್ದಾನೆ, ನೀವೆಲ್ಲಿ ಸಿದ್ಧ ಮಾಡ್ರಿ. ಬೇರೆ ಹಾಗಾದ್ರೆ ಆ ಮನೆಯನ್ನ, ಯಜಮಾನನನ್ನ, ಆ ಮೇಲಂತಸ್ತಿನ ಕೊಠಡಿಯನ್ನ, ಅಲ್ಲಿ ಅಲ್ಲಿ ಇಟ್ಟಿರುವಂತ ತಕ್ಕ ಸಾಮಾನುಗಳನ್ನ, ಇದನ್ನೆಲ್ಲ ಯೇಸು ಈ ಸ್ಥಳದಿಂದ ಅಲ್ಲಿಗೆ ನೋಡ್ತಿದ್ದಾನೆ ಎನ್ನುವುದಾದರೆ ಇದು ವಿದ್ಯಾವಾಕ್ಯದ ಬರ. ಇಲ್ಲಿಂದಲೇ ಅಲ್ಲಿಯ ಸಂಗತಿಗಳನ್ನ ಹೇಳತಕ್ಕವ. ಹೀಗೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಅನೇಕ ಇಂಥ ವಿದ್ಯಾವಾಕ್ಯದ ವರಗಳನ್ನ ಕಾಣಲಿಕ್ಕೆ ಸಾಧ್ಯ. ಎಲೀಷನ ಬಳಿಗೆ ಗೆಹೇಜಿ ಬರ್ತಾನೆ, ತನ್ನ ಸೇವಕನು ಬರ್ತಾನೆ ಗೆಹೇಜಿ. ಎಲೀಷ ಅವನಿಗೆ ಎಲ್ಲವನ್ನ ಹೇಳಿಬಿಡ್ತಾನೆ. ಅಗೋ ಮರಗಳ ತೋಪು, ಅಲ್ಲಿ ಒಬ್ಬ ಸೇನಾಪತಿಯಿಂದ ಅವನು ಪಡ್ಕೊಂಡ ಎಲ್ಲಾ ಉಡುಗೊರೆಗಳು, ಅದನ್ನ ಒಂದು ಕಡೆ ಬಚ್ಚಿಟ್ಟದ್ದು, ಏನು ಅರಿಯದಂತೆ ಈಗ ಗೆಹೇಜಿ ಬಂದದ್ದು. ಹಾಗಾದ್ರೆ ಇದೆಲ್ಲವನ್ನ ತಿಳಿಸುವಂಥದ್ದು ಯಾವತ್ತು? ಇದು ವಿದ್ಯಾವಾಕ್ಯದ ವರ. ಸಮೀಪದಲ್ಲಿ ಒಬ್ಬ ದೇವರ ಸೇವಕರ ಬಳಿಗೆ ದೆವ್ವಪೀಡಿತನಾದ ಒಬ್ಬ ಮನುಷ್ಯನ ಕರ್ಕೊಂಡು ಬಂದಿದ್ರು. ಆ ದೆವ್ವಪೀಡಿತನಾದ ಮನುಷ್ಯನ, ಅವನ ಕುಟುಂಬ, ಅವನ ಮಡದಿ ಮಕ್ಕಳು ಬಂದಿದ್ರು. ಇಡೀ ಕುಟುಂಬವನ್ನು ಕರ್ಕೊಂಡು ಮತ್ತೊಬ್ಬ ಸಹೋದರಿ ಬಂದಿದ್ರು. ಆ ಸೇವಕರು ಅವರಿಗಾಗಿ ಪ್ರಾರ್ಥಿಸಿದ್ರು. ಒಂದು ರೀತಿ ಬಿಡುಗಡೆ ಅವರಿಗೆ ಆಯಿತು. ನಂತರದಲ್ಲಿ ಕೊನೆಯಲ್ಲಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತಿದ್ದಾರೆ. ಆ ದೆವ್ವಪೀಡಿತ ಮನುಷ್ಯನನ್ನು, ಅವನ ಕುಟುಂಬವನ್ನು ಕರ್ಕೊಂಡು ಬಂದ ಇನ್ನೊಬ್ಬ ವ್ಯಕ್ತಿ ಇದ್ರಲ್ಲ, ಇದ್ದಕ್ಕಿದ್ದಾಗೆ ದೇವರ ಸೇವಕರು ಅವರ ಕುರಿತು ಮಾತನಾಡಲಿಕ್ಕೆ ಆರಂಭಿಸಿದ್ರು. ಅವರ ಮನೆಯೊಳಗಿರುವಂತಹ ಜಗಳ, ಅವರ ಮನೆಯಲ್ಲಿರುವಂತಹ ಅತೃಪ್ತಿ, ಅವರ ಮನೆಯಲ್ಲಿರುವಂತಹ ವಿಭಜನೆ, ಅವರ ಮನೆಯಲ್ಲಿ ಯಾವುದು ಕ್ರಮದಲ್ಲಿ ಇಲ್ಲದಿರುವಂತ ಸಂಗತಿ ಎಲ್ಲವನ್ನ ಬಹಳ ನಿಖರವಾಗಿ ಕಣ್ಣಲ್ಲಿ ಕಂಡವರೋ ಎಂಬಂತೆ ಹೇಳುವುದಕ್ಕೆ ಆರಂಭಿಸಿದ್ರು. ಅಲ್ಲಿದ್ದವರಿಗೆಲ್ಲ ಒಂದೇ ಆಶ್ಚರ್ಯ. ಅಲ್ಲಿ ಸೇರಿ ಬಂದದ್ದು ಜನ ಒಬ್ಬ ಮನುಷ್ಯನಿಂದ ದೆವ್ವ ಹೊರಗೆ ಹೋಗಲೆಂಬುದಾಗಿ, ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಅವನು ಕರಕೊಂಡು ಬಂದ ವ್ಯಕ್ತಿಯ ಮನೆಯೊಳಗಿನ ವಿಚಾರಗಳು, ಕುಟುಂಬದೊಳಗಿನ ವಿಚಾರಗಳು ಬಹಿರಂಗವಾಗುವಾಗ ಕೆಲವರಲ್ಲಿ ನಡುಕ ಬಂತು. ಹಾಗಾದ್ರೆ ಅವರ ಮನೆಯೊಳಗಿನ ತಪ್ಪಾದ ಸಂಗತಿಗಳು ಪ್ರಕಟವಾದದ್ದು ಹೇಗೆ? ಅದು ವಿದ್ಯಾವಾಕ್ಯದ ವರ. ಪ್ರೇರೆ, ಈ ವಿದ್ಯಾವಾಕ್ಯದ ವರ ಯಾರಲ್ಲಿದೆಯೋ ಅವರು ಆ ಸನ್ನಿವೇಶವು ಹತ್ರದಲ್ಲಿದೆಯೋ ದೂರದಲ್ಲಿದೆಯೋ, ಮನುಷ್ಯನ ಹೃದಯದಲ್ಲಿದೆಯೋ, ಎಲ್ಲವನ್ನ ಬಹು ನಿಖರವಾಗಿ ಹೇಳುವುದಕ್ಕೆ ಸಾಮರ್ಥ್ಯ ಪಡಕೊಂಡವರು. ಯೇಸು ಕ್ರಿಸ್ತನು ಹೇಗೋ, ಅಪೊಸ್ತಲರು ಹೇಗೋ, ಹಾಗೆ ಈ ವರವಿರುವ ದೇವ ಮನುಷ್ಯನೊಳಗೂ ಸಹೋದರ ಸಹೋದರಿಯೊಳಗೂ ಹಾಗೆಯೇ ಕಾರ್ಯ ಮಾಡ್ತದೆ. ಇಂದಿನ ದಿನದಲ್ಲಿ ನಾವು ಶಕ್ತರಾಗಿ ದೇವರ ಸೇವೆ ಮಾಡುವಂತೆ ಈ ವರ ಅವಶ್ಯ. ಜನರೊಳಗಿನ ಹೋರಾಟಗಳನ್ನ ಬಹಿರಂಗಪಡಿಸುವುದಕ್ಕೆ ಕೆಲವೊಮ್ಮೆ ನಾವು ಈ ವರವನ್ನ ಹೊಂದಿರಬೇಕಾಗ್ತದೆ. ಬಾಳೆಂದ ಒಬ್ಬ ದೇವರ ಸೇವಕರ ಕುರಿತಾಗಿ ಕೇಳಿದ್ದೆ. ತಮಿಳುನಾಡಿನಲ್ಲಿ ನಡೆದ ಒಂದು ಘಟನೆ. ಆ ಸೇವಕರನ್ನ ವಿರೋಧಿಸುವ ಒಂದು ಗುಂಪು ಅವರ ಮನೆಗೆ ಬಂತು. ಅವ್ರನ್ನ ಬೆದರಿಕೆ ಮಾತುಗಳಿಂದ ಅವರು ಮಾತನಾಡ್ತಿದ್ರು. ಈ ದೇವರ ಸೇವಕರು ಸುಮ್ಮನೆ ಕೊಳ್ತಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಿರುವಾಗ ಯಾರಿಗೂ ಉತ್ತರ ಕೊಡದೆ ಸುಮ್ಮನೆ ಕೊಳ್ತಿದ್ರು. ಅದರ ಒಳಗೆ ದೇವರೇ, ನಾನು ಇವರಿಗೆ ಏನ್ ಮಾತನಾಡ್ಲಿ, ಏನ್ ಹೇಳಿ ಎಂಬುದಾಗಿ ದೇವರನ್ನ ಪ್ರಾರ್ಥಿಸ್ತಲೇ ಇದ್ರಂತೆ. ಅವರ ಮಾತೆಲ್ಲೂ ಒಂದು ಹಂತಕ್ಕೆ ತಲುಪಿದ ಮೇಲೆ ದೇವರು ಹೇಳಿಕೊಟ್ರು, ಇವರನ್ನೆಲ್ಲ ಕರ್ಕೊಂಡು ಬಂದ ಆ ಮುಖಂಡನಿದ್ದಾನಲ್ಲ, ಅವನಿಗೀಗ ಮಾತನಾಡು ಎಂಬುದಾಗಿ ದೇವರು ಹೇಳಿದ್ರಂತೆ. ಏನು? ಈಗ ದೇವ್ರ ಸೇವಕರು ಹೇಳಿದ್ರು, ಸರಿ, ನೀವು ಇಷ್ಟೆಲ್ಲ ಮಾತನಾಡಿದ್ದು ಸರಿ, ನಾನು ಕೇಳಿಸ್ಕೊಂಡೆ. ಆದ್ರೆ ನಿಮಗೆ ನಾನು ಕೇಳಬೇಕಾದ ಒಂದು ಮಾತಿದೆ. ಈಗ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದ ಈ ಮುಖಂಡರಿದ್ದಾರಲ್ಲ, ಈ ನಾಯಕ, ಅವರ ವಿಷಯವಾಗಿ ದೇವರು ನನಗೆ ಹೀಗೆ ಕೇಳ್ತಿದ್ದಾರೆ. ಏನೆಂಬುದಾಗಿ ಹೇಳಿದ್ರೆ, ಇವರಿಗೆ ಅವರ ಕುಟುಂಬವಲ್ಲದೆ ಮತ್ತೊಂದು ಸಂಬಂಧ ಇಂಥ ಸ್ಥಳದಲ್ಲಿ ಇದೆ ಎಂಬುದಾಗಿ ದೇವರಾತ್ಮ ನನಗೆ ಹೇಳ್ತಿದ್ದಾನೆ. ಇದು ಯಾಕೆ, ಇದು ತಪ್ಪಲ್ಲವೇ ಎಂಬುದಾಗಿದೆ ದೇವರಾತ್ಮನ ಕೇಳ್ತಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾಗೆ ಆ ವಿರೋಧಿಸುವಂತೆ ಬಂದ ನಾಯಕನು ನಡುಗಿ ಹೋದ. ಅವನ ಜೊತೆ ಬಂದವರೆಲ್ಲರಿಗೂ ಆಶ್ಚರ್ಯ. ಆ ವಿಷಯ ಅಲ್ಲಿದ್ದ ಯಾರಿಗೂ ಗೊತ್ತಿಲ್ಲ. ರಹಸ್ಯವಾಗಿರುವಂತಹ ಪಾಪ, ರಹಸ್ಯವಾದ ಅನೈತಿಕ ಸಂಬಂಧ ಆ ಒಬ್ಬ ಮನುಷ್ಯ, ಅವನಿಗೆ ಮಾತ್ರ ಅದು ಗೊತ್ತಿತ್ತು. ಆದರೆ ದೇವರ ಆತ್ಮನು, ವಿದ್ಯಾವಾಕ್ಯದ ವರವುಳ್ಳ ಈ ದೇವರ ಸೇವಕನಿಗೆ ಅವನ ತಪ್ಪನ್ನು ಹೇಳಿದ ಕೂಡಲೇ ಎಲ್ಲರಿಗೂ ನಾಚಿಕೆ ಆಯಿತು. ಇಂಥೊಬ್ಬ ಅನೈತಿಕ ಮನುಷ್ಯನೊಂದಿಗೆ ನಾವು ಬಂದ ವಿಷಯ ಸರಿಯೇ ಇಲ್ಲ ಎಂಬುದಾಗಿ ಒಬ್ಬೊಬ್ಬರಲ್ಲಿಂದ ಕಾಲುಕಿತ್ತು. ಆ ಮನುಷ್ಯನು ಹೆದರಿ ನಡಿಗಲಿಂದ ಓಡಿ ಹೋದ. ಪ್ರೇರೆ, ಒಬ್ಬ ಮನುಷ್ಯನ ಜೀವಿತದಲ್ಲಿಂತ ವೇದನೆ, ಒಬ್ಬ ಮನುಷ್ಯನ ಜೀವಿತದಲ್ಲಿಂತ ಪಾಪ, ಒಬ್ಬ ಮನುಷ್ಯನ ಜೀವಿತದಲ್ಲಿಂತ ಸಂಕಟಗಳು, ಹಾಗಾದ್ರೆ ಇವೆಲ್ಲವನ್ನ ನಾವು ತಿಳ್ಕೊಳ್ಳುವುದು ಸಾಧ್ಯವೋ ಎಂಬಂತ ಪ್ರಶ್ನೆ ಇರುವುದಾದ್ರೆ, ದೇವರ ಸಭೆಯಲ್ಲಿ ವರವಿಟ್ಟಿದ್ದಾನೆ. ನಿನಗಾಗಿ ವರ ಇಟ್ಟಿದ್ದಾನೆ. ನಿನ್ನ ಮೂಲಕ ಅನೇಕರು ಆಶೀರ್ವಾದ ಹೊಂದುವಂತೆ, ಆದರಣೆ ಹೊಂದುವಂತೆ,
ಅವರಿಗೆ ದೇವರ ತಕ್ಕ ಮಾತುಗಳನ್ನ ತಿಳಿಪಡಿಸುವುದಕ್ಕಾಗಿ ಅನೇಕ ಸಾರಿ ಈ ವಿದ್ಯಾವಾಕ್ಯದವರು, ಜ್ಞಾನವಾಕ್ಯದವರು ಒಟ್ಟೊಟ್ಟಾಗಿ ಕೆಲಸ ಮಾಡ್ತಾರೆ. ಸಮೀಪದಲ್ಲಿ ನಾನು ಕೆಲವು ಮಕ್ಕಳೊಂದಿಗೆ ನಾನು ಪ್ರಾರ್ಥಿಸ್ತಿದ್ದೆ. ಒಂದು ಸ್ಥಳದಲ್ಲಿ ಒಂದು ಸಮಸ್ಯೆ ಆಗಿತ್ತು. ನಾನು ಕೆಲವು ಮಕ್ಕಳೊಂದಿಗೆ, ಪ್ರಾರ್ಥಿಸುವ ಮಕ್ಕಳೊಂದಿಗೆ ಹಂಚಿಕೊಂಡೆ. ಅದರಲ್ಲಿ ದಿಢೀರೆಂಬುದಾಗಿ ಅವರ ನಡುವೆ ಇದ್ದ ಒಂದು ಮಗು ನನಗೆ ಹೇಳ್ತು, ಅವರ ಮನೆ ಹೇಗಿದೆ, ಅಲ್ಲಿ ಇದ್ದಂಥ ಸಂಗತಿಗಳಿದೆ ಎಂಬುದಾಗಿ ಪರಿಸ್ಥಿತಿಗಳನ್ನ ಎಲ್ಲವನ್ನ ಅನೇಕ ವಿಧದಲ್ಲಿ ವಿವರಿಸಿದ್ರು. ನಾನು ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ನಂತರದಲ್ಲಿ ಹೇಳಿದ್ರು, ಆ ಮನೆಯಲ್ಲಿ ಈ ವಿಧದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಬ್ಬರು ತಗ್ಗಿಸಿಕೊಂಡು ತಾಳ್ಮೆಯಿಂದ ನಡೆದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಕಾಣ್ತದೆ. ಹಾಗಾದ್ರೆ ಮನೆಯ ಪರಿಸ್ಥಿತಿಯನ್ನ ತಿಳಿಸಿದ ವಿದ್ಯಾವಾಕ್ಯದವರ, ಅಲ್ಲಿರುವಂತ ಇಬ್ಬರು ತಾಳ್ಮೆಯಿಂದ, ದೀನತೆಯಿಂದ ತಗ್ಗಿದವರಾಗಿ ನಡೆದರೆ ಸಮಸ್ಯೆ ಪರಿಹಾರ ಆಗ್ತದೆ ಎಂಬುದಾಗಿ ಅದಕ್ಕೆ ಪರಿಹಾರ ಸೂಚಿಸಿದ್ದು ಮೊದಲನೇ ವರ ಜ್ಞಾನವಾಕ್ಯದವರ. ಎರಡು ವರವು ಹೀಗೆ ಜೊತೆ ಜೊತೆಯಾಗಿ ಹೋಗ್ತದೆ. ಪ್ರಿಯರೇ, ಇವರ ನಿಮಗೆ ಆಶೀರ್ವಾದವಾಗಲಿ, ಇವರ ನಿಮ್ಗೆ ಆಶೀರ್ವಾದವಾಗಲಿ. ಪ್ರಾರ್ಥನೆ ಮಾಡೋಣ. ದೇವರ ಬಳಿ ಅತಿ ಅಪೇಕ್ಷೆಯಿಂದ ಕೇಳ್ರಿ, ಯೇಸುವೆ, ನಿನ್ನಲ್ಲಿ ಕಾರ್ಯ ಮಾಡಿದ ಈ ಜ್ಞಾನವಾಕ್ಯದ ವರ, ನಿನ್ನ ಸಭೆ ಅಂಗಗಳಾಗಿರುವ ನಮಗೆ ನೀನು ಕೊಡಬೇಕೆಂದಿಟ್ಟಿರುವಂತಹ ಈ ವಿದ್ಯಾವಾಕ್ಯದ ವರ ದಯಮಾಡಿ ನಮಗೆ ಅನುಗ್ರಹಿಸು. ಈ ವಿದ್ಯಾವಾಕ್ಯದ ವರವನ್ನು ಅನುಗ್ರಹಿಸು. ಪರಿಸ್ಥಿತಿಗಳನ್ನ ತಿಳ್ಕೊಳ್ಳುವಂತ, ಮನುಷ್ಯರ ಆಲೋಚನೆಗಳನ್ನ ತಿಳ್ಕೊಳ್ಳುವಂತ, ಜನರ ವಿವಿಧ ಪರಿಸ್ಥಿತಿಗಳನ್ನ ಗ್ರಹಿಸುವಂತ, ಸೈತಾನನ ಕಾರ್ಯಗಳನ್ನ ಗ್ರಹಿಸುವಂತ, ಮೋಸ ವಂಚನೆಗಳನ್ನ ಗ್ರಹಿಸುವಂತ, ಒಬ್ಬರ ಮೇಲಿರುವಂತ ಆಶೀರ್ವಾದವನ್ನ ತಿಳ್ಕೊಳ್ಳುವಂತ ಈ ವರವನ್ನ ನಮಗೆ ದಯಮಾಡಿ ಅನುಗ್ರಹಿಸು ಸ್ವಾಮಿ. ದೇವರೇ, ನಾನಾ ಕಷ್ಟಗಳಲ್ಲಿ ಜನರು ಬರುವಾಗ ಅವರ ಪರಿಸ್ಥಿತಿಯನ್ನು ಅವ್ರು ಹೇಳುವ ಮೊದಲೇ ನಾವು ನಿನ್ನ ಆತ್ಮನಿಂದ ತಿಳ್ಕೊಂಡವರಾಗಿ ಅವರಿಗೆ ನೀನಿಟ್ಟ ಪರಿಹಾರವನ್ನ ನಾವು ಹೇಳಿಕ್ಕಾಗುವಂತೆ ವಿದ್ಯಾವಾಕ್ಯದ ವರವು, ಜ್ಞಾನವಾಕ್ಯದ ವರವು ನಮ್ಮಲ್ಲಿ ಕಾರ್ಯ ಸಾಧಿಸುವಂತೆ ಈ ವರಗಳನ್ನ ನಾವು ಅಪೇಕ್ಷಿಸ್ತೇವೆ ಸ್ವಾಮಿ. ದಯಮಾಡಿ ನಮ್ಮ ಮೇಲೆ ಸುರಿಸು, ಯಥೇಚ್ಛವಾಗಿ ಸುರಿಸು. ಈ ವರದ ಕಾರ್ಯಗಳು ಕರ್ತನ ಈ ದಿನಗಳಲ್ಲಿ ಅತಿ ಹೆಚ್ಚಾಗಿ ಪ್ರಾಮುಖ್ಯವಾಗಿರುವುದರಿಂದ ನಮಗೆ ಇದನ್ನು ಒದಗಿಸು. ನಿನ್ನ ನಾಮದ ಮಹಿಮೆಗಾಗಿ ದೇವರ, ನಮ್ಮ ಮಹಿಮೆ ಅಲ್ಲ ಸ್ವಾಮಿ, ನಿನಗೆ ಮಹಿಮೆ ಉಂಟಾಗುವಂತೆ, ಜನರು ರಕ್ಷಣೆ ಹೊಂದುವಂತೆ ವರವನ್ನು ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಈ ಪ್ರಾರ್ಥನೆಯನ್ನ ಕರ್ತನೆ ಎಲ್ಲರೊಂದಿಗೆ ಸೇರಿ ನಾವು ಪ್ರಾರ್ಥಿಸ್ತೇವೆ. ನಮ್ಮೆಲ್ಲರಿಗೆ ಇದನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನಿಗೆ ಆಶೀರ್ವದಿಸಲಿ. ವಂದನೆ.